ಕಮೋಡಿಟಿನ ನೀವೆಲ್ಲ ಇವಾಗ ನಿಮ್ಮ ಬ್ರೋಕರ್ ಅಕೌಂಟ್ ಮತ್ತು ಟ್ರೇಡಿಂಗ್ ವ್ಯೂ ಅಕೌಂಟಲ್ಲಿ ನೋಡ್ತಾ ಇದ್ದೀರಾ. ಸ್ವಲ್ಪ ಜನ ಇದರಲ್ಲಿ ಏನೋ ಟ್ರೇಡ್ ಮಾಡ್ಬೋದು ಅಂತ ಬರ್ತಾ ಇದ್ದಾರೆ. ಬಟ್ ಅವರಿಗೆ ಎಲ್ಲ ಈ ಒಂದು ಮಿಸ್ಟೀರಿಯಸ್ ಹಿಸ್ಟ್ರಿ ಬಗ್ಗೆ ಗೊತ್ತಿರಬೇಕು. ಅದೇ ರೀತಿ ನೀವು ಕಮೋಡಿಟಿ ಮಾರ್ಕೆಟಿಗೆ ಎಂಟರ್ ಆದಮೇಲೆ ನಿಮಗೆ MCX ಮತ್ತು NCDEX ಬಗ್ಗೆ ಗೊತ್ತಿರಲೇಬೇಕು. ಆ್ಯಂಡ್ MCX ಅಂಡರಲ್ಲಿ ನಾನ್ ಅಗ್ರಿಕಲ್ಚರ್ ರಿಲೇಟೆಡ್ ಪ್ರಾಡಕ್ಟ್ಸ್ ಇರುತ್ತೆ, NCDEX ಅಂಡರಲ್ಲಿ ಅಗ್ರಿಕಲ್ಚರ್ ರಿಲೇಟೆಡ್ ಪ್ರಾಡಕ್ಟ್ಸ್ ಇರುತ್ತೆ. ನೀವು ಸ್ಟಾಕ್ ಮಾರ್ಕೆಟ್ 9 ಕಾಲಿಗೆ ಓಪನ್ ಆಗಿ 3:30ಗೆ ಕ್ಲೋಸ್ ಆಗುತ್ತೆ ಅಂತ ಅನ್ಕೊಂಡಿದ್ರೆ ಅದು ತಪ್ಪು. ಒಂದು ಅಗ್ರಿ, ಇನ್ನೊಂದು ನಾನ್ ಅಗ್ರಿ. ನೀವು ಕಮೋಡಿಟಿ ಮಾರ್ಕೆಟಲ್ಲಿ ಟ್ರೇಡ್ ಮಾಡಬೇಕು ಅಂದರೆ ನಿಮಗೆ ಪ್ರೈಸ್ ಆಕ್ಷನ್ ಆಗಿರ್ಬೋದು, ಟೆಕ್ನಿಕಲ್ಸ್ ಆಗಿರ್ಬೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಗ್ರಿ ಮತ್ತು ನಾನ್ ಅಗ್ರಿ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಕಮೋಡಿಟಿನ ನೀವೆಲ್ಲ ಇವಾಗ ನಿಮ್ಮ ಬ್ರೋಕರ್ ಅಕೌಂಟ್ ಮತ್ತು ಟ್ರೇಡಿಂಗ್ ವ್ಯೂ ಅಕೌಂಟಲ್ಲಿ ನೋಡ್ತಾ ಇದ್ದೀರಾ. ಸ್ವಲ್ಪ ಜನ ಇದರಲ್ಲಿ ಏನೋ ಟ್ರೇಡ್ ಮಾಡ್ಬೋದು ಅಂತ ಬರ್ತಾ ಇದ್ದಾರೆ. ಬಟ್ ಅವರಿಗೆ ಎಲ್ಲ ಈ ಒಂದು ಮಿಸ್ಟೀರಿಯಸ್ ಹಿಸ್ಟ್ರಿ ಬಗ್ಗೆ ಗೊತ್ತಿರಬೇಕು. ಕಮೋಡಿಟಿ ಬಂದಿದ್ದು ಇವಾಗಲ್ಲ, ಇದು ವರ್ಷಗಳ ಇತಿಹಾಸ ಇದೆ. ಅದು ಹೆಂಗೆ ಅಂದರೆ, ಮುಂಚೆ ಎಲ್ಲ ರೈತರು ಏನು ಮಾಡ್ತಾ ಇದ್ರು, ಅವರು ಧಾನ್ಯಗಳನ್ನು ಬೆಳೀತಾ ಇದ್ರು. ಸೊ ಅವ್ರೇನು ಮಾಡ್ತಾ ಇದ್ರು, ಧಾನ್ಯಗಳನ್ನ ಬೆಳೆದಿದ್ದನ್ನು ಅವರವರೇ ಎಕ್ಸ್ಚೇಂಜ್ನ ಮಾಡ್ಕೊತಾ ಇದ್ರು. ಅದು ಹೆಂಗೆ ಅಂದರೆ, ಒಬ್ಬ ರೈತ ಅಕ್ಕಿ ಬೆಳೀತಾ ಇದ್ದ, ಇನ್ನೊಬ್ಬ ರೈತ ಜೋಳ ಬೆಳೀತಾ ಇದ್ದ ಅಂದರೆ ಇವ್ರೇನು ಮಾಡ್ತಾ ಇದ್ರು, ಇವರೇ ಎಕ್ಸ್ಚೇಂಜ್ ಮಾಡ್ಕೊತಾ ಇದ್ರು. ಇವನು ಬೆಳೆದಿರೋ ಅಕ್ಕಿನ ಇವನಿಗೆ ಕೊಡ್ತಾ ಇದ್ದ, ಇವನು ಬೆಳೆದಿರೋ ಜೋಳನ ಇವನಿಗೆ ಕೊಡ್ತಾ ಇದ್ದ. ಅಂದಾಗಿ ಅದೇ ರೀತಿ ದೊಡ್ಡದಾಗಿ ಸ್ಟಾರ್ಟ್ ಆಗುತ್ತೆ. ಅದು ಹೆಂಗೆ ಅಂದರೆ, ದೇಶಗಳ ಮಧ್ಯೆ. ಸೊ ನಮ್ಮ ದೇಶದಲ್ಲಿ ಕ್ರೂಡ್ ಆಯಿಲ್ನ ಉತ್ಪಾದನೆ ಮಾಡೋದಿಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಬೇರೆ ದೇಶದಿಂದ ತರಿಸ್ಕೊತೀವಿ. ನಮ್ಮ ದೇಶದಲ್ಲಿ ಬೆಳೆಯುವಂಥ ವಸ್ತುಗಳನ್ನ ನಾವೇನು ಮಾಡ್ತೀವಿ, ಬೇರೆ ದೇಶಕ್ಕೆ ಕಳಿಸ್ತೀವಿ. ಅದರಲ್ಲಿ ಏನಾಗುತ್ತೆ, ಯಾವ ಪ್ರಾಡಕ್ಟಿಗೆ ಜಾಸ್ತಿ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಇರುತ್ತೋ ಅದು ಕಮೋಡಿಟಿಯಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಸೊ ನೀವು ಒಂದು ಸರಿ ಸ್ಟಾಕ್ ಮಾರ್ಕೆಟಿಗೆ ಬಂದಾದ್ಮೇಲೆ ನಿಮಗೆ ಎಕ್ಸ್ಚೇಂಜಸ್ಗಳ ಬಗ್ಗೆ ಗೊತ್ತಿರುತ್ತೆ. ಎಕ್ಸಾಂಪಲ್ NSE ಮತ್ತು BSE. NSE ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, BSE ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಅದೇ ರೀತಿ ನೀವು ಕಮೋಡಿಟಿ ಮಾರ್ಕೆಟಿಗೆ ಎಂಟರ್ ಆದಮೇಲೆ ನಿಮಗೆ MCX ಮತ್ತು NCDEX ಬಗ್ಗೆ ಗೊತ್ತಿರಲೇಬೇಕು. MCX ಅಂದರೆ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್. ಇದು ಬಂದಿದ್ರು 10th November 2003ರಲ್ಲಿ ಅಂಡರ್ ದ ಆ್ಯಕ್ಟ್ ಆಫ್ 1952. ಆ್ಯಂಡ್ ಇನ್ನೊಂದು NCDEX ನ್ಯಾಷನಲ್ ಕಮೋಡಿಟಿ ಆ್ಯಂಡ್ ಡಿರೈವೇಟಿವ್ ಎಕ್ಸ್ಚೇಂಜ್ ಲಿಮಿಟೆಡ್. ಇದು ಬಂದಿದ್ದು 15th December 2003ರಲ್ಲಿ ಬರುತ್ತೆ. ಅಂಡರ್ ದ ಫಾರ್ವರ್ಡ್ ಆ್ಯಕ್ಟ್ ರೆಗ್ಯುಲೇಷನ್ 1952 ಅಲ್ಲಿ ಬರುತ್ತೆ. ಆ್ಯಂಡ್ MCX ಅಂಡರಲ್ಲಿ ನಾನ್ ಅಗ್ರಿಕಲ್ಚರ್ ರಿಲೇಟೆಡ್ ಪ್ರಾಡಕ್ಟ್ಸ್ ಇರುತ್ತೆ, NCDEX ಅಂಡರಲ್ಲಿ ಅಗ್ರಿಕಲ್ಚರ್ ರಿಲೇಟೆಡ್ ಪ್ರಾಡಕ್ಟ್ಸ್ ಇರುತ್ತೆ. ಅಗ್ರಿ ಮತ್ತು ನಾನ್ ಅಗ್ರಿ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ನೀವು ಸ್ಟಾಕ್ ಮಾರ್ಕೆಟ್ 9 ಕಾಲಿಗೆ ಓಪನ್ ಆಗಿ 3:30ಗೆ ಕ್ಲೋಸ್ ಆಗುತ್ತೆ ಅಂತ ಅನ್ಕೊಂಡಿದ್ರೆ ಅದು ತಪ್ಪು. ಯಾಕೆ ಅಂದರೆ ಮಾರ್ಕೆಟು ನೈಟ್ 11:30 or 11:55 ತನಕ ಟ್ರೇಡ್ ಆಗುತ್ತೆ. ಯಾವುದರಲ್ಲಿ ಅಂದರೆ ಕಮೋಡಿಟಿ ಟ್ರೇಡಿಂಗಲ್ಲಿ. ಕಮೋಡಿಟಿ ಟೈಮಿಂಗ್ಸ್ ಬಂದುಬಿಟ್ಟು 2 ಸೆಷನ್ಸ್ ಇದೆ. ಒಂದು ಇಯರ್ ಬೇಸಿಸ್, ಇನ್ನೊಂದು ಡೈಲಿ ಬೇಸಿಸ್. ಇಯರ್ ಬೇಸಿಸಲ್ಲಿ ಏಪ್ರಿಲಿಂದ ಅಕ್ಟೋಬರ್ ತನಕ ಮಾರ್ಕೆಟು 9 ಗಂಟೆಗೆ ಓಪನ್ ಆಗಿ ನೈಟ್ 11:30 ತನಕ ಟ್ರೇಡ್ ಆಗುತ್ತೆ. ಆ್ಯಂಡ್ ನವಂಬರಿಂದ ಮಾರ್ಚ್ ತನಕ 9 ಗಂಟೆಗೆ ಓಪನ್ ಆಗಿ ನೈಟ್ 11:55 ತನಕ ಟ್ರೇಡ್ ಆಗುತ್ತೆ. ಇನ್ನೊಂದು ಡೈಲಿ ಬೇಸಿಸಲ್ಲಿ 2 ಸೆಷನ್ಸ್ ಇದೆ. ಅದರಲ್ಲಿ 9 ಗಂಟೆಯಿಂದ 6 ಗಂಟೆ, 6 ಗಂಟೆಯಿಂದ 11:30. ಯಾಕೆ 2 ಸೆಷನ್ ಅಂದರೆ, ಫಸ್ಟ್ ಸೆಷನ್ ತೊಗೊಂಡ್ರೆ 9 ಗಂಟೆಯಿಂದ 6 ಗಂಟೆ. ಇದರಲ್ಲಿ ಮೋಸ್ಟ್ ಆಫ್ ಆಲ್ ದ ಟ್ರೇಡರ್ಸು ಸ್ಲೀಪ್ ಝೋನಲ್ಲಿ ಇರ್ತಾರೆ. ಇನ್ನೊಂದು 6 ಗಂಟೆಯಿಂದ 11:30. ಇದರಲ್ಲಿ ನಿಮಗೆ ತುಂಬಾ ವಾಲಟಿಲಿಟಿ ಇರುತ್ತೆ. ನೀವೇನಾದರೂ ಈ ಕಮೋಡಿಟಿಯ ಟ್ರೇಡಿಂಗ್ ಸ್ಟಾರ್ಟ್ ಮಾಡಬೇಕು ಅಂದರೆ ನೀವು 2ನೇ ಸೆಷನ್ನ ಸ್ಟಾರ್ಟ್ ಮಾಡಬೇಕು 6 ಗಂಟೆಯಿಂದ 11:30 ತನಕ. ಆ್ಯಂಡ್ ಇದರಲ್ಲಿ ಹಾಲಿಡೇಸು ತುಂಬಾ ಡಿಫ್ರೆಂಟ್ ಇರುತ್ತೆ. ಯಾಕೆ ಅಂದರೆ ಒಂದೊಂದು ಸಲ ನಮ್ಮ ಮಾರ್ಕೆಟು ಕ್ಲೋಸ್ ಆಗಿರುತ್ತೆ, ಬಟ್ ಕಮೋಡಿಟಿ ಮಾರ್ಕೆಟು ಓಪನ್ ಆಗಿರುತ್ತೆ. ಇದು ನಿಮಗೆ ಗೊತ್ತಾಗಬೇಕು ಅಂದರೆ MCX ಹಾಲಿಡೇಸ್ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಯಾವ್ಯಾವಾಗ ನಮ್ಮ ಮಾರ್ಕೆಟು 2 ಸೆಷನ್ನಲ್ಲಿ ಯಾವಾಗ ಓಪನ್ ಇದೆ, ಯಾವಾಗ ಕ್ಲೋಸ್ ಇದೆ, ಇದನ್ನೆಲ್ಲ ನೀವು ಈ ಒಂದು ವೆಬ್ಸೈಟಲ್ಲಿ ತಿಳ್ಕೊಬೋದು. ವೆಬ್ಸೈಟ್ ಬೇಕಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಇದನ್ನು ಹೋಗಿ ನೋಡ್ಕೋಬೋದು. ಕಮೋಡಿಟಿ ಅಂಡರಲ್ಲಿ 2 ಥರ ಬರುತ್ತೆ. ಒಂದು ಅಗ್ರಿ, ಇನ್ನೊಂದು ನಾನ್ ಅಗ್ರಿ. ಅಗ್ರಿ ಅಂದರೆ ಯಾವ ವಸ್ತುಗಳನ್ನು ನೀವು ಭೂಮಿ ಮೇಲೆ ಬೆಳೀತೀರಾ ಅದನ್ನು ಅಗ್ರಿ ರಿಲೇಟೆಡ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಹೇಳಬೇಕು ಅಂದರೆ, ನೀವು ಬೆಳೆಯುವಂಥ ಅಕ್ಕಿ, ಗೋಧಿ, ಜೋಳ, ಕಾಟನ್ ಆಗಿರ್ಬೋದು, ಸೋಯಾಬೀನ್ ಆಗಿರ್ಬೋದು, ಇದೆಲ್ಲ ನಿಮಗೆ NCDEX ಅಂಡರಲ್ಲಿ ಟ್ರೇಡ್ ಆಗುತ್ತೆ. ಸೊ ಅಂದರೆ ನ್ಯಾಷನಲ್ ಕಮೋಡಿಟಿ ಆ್ಯಂಡ್ ಡಿರೈವೇಟಿವ್ ಎಕ್ಸ್ಚೇಂಜ್ ಲಿಮಿಟೆಡ್ ಅಂಡರಲ್ಲಿ ಟ್ರೇಡ್ ಆಗುತ್ತೆ. ಇನ್ನೊಂದು MCX, ಇದರ ಅಂಡರಲ್ಲಿ ನಾನ್ ಅಗ್ರಿಕಲ್ಚರ್ ರಿಲೇಟೆಡ್ ಪ್ರಾಡಕ್ಟ್ಸು ಟ್ರೇಡ್ ಆಗುತ್ತೆ. ಅಂದರೆ ಬೇಸ್ ಮೆಟಲ್ಸ್, ಇನ್ನೊಂದು ಪ್ರೀಶಿಯಸ್ ಮೆಟಲ್ಸ್. ಎಕ್ಸಾಂಪಲ್ ಹೇಳಬೇಕು ಅಂದರೆ ಸಿಲ್ವರ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು,
ಕ್ರೂಡ್ ಆಯಿಲ್ ಆಗಿರ್ಬೋದು, ನ್ಯಾಚುರಲ್ ಗ್ಯಾಸ್, ಅಲ್ಯೂಮಿನಿಯಂ, ಜಿಂಕ್, ಈ ಥರ ಸುಮಾರು ಪ್ರಾಡಕ್ಟ್ಸ್ಗಳು ಇದರಲ್ಲಿ ಟ್ರೇಡ್ ಆಗುತ್ತೆ. ಹಾಗಿದ್ರೆ ನೀವು ಕೇಳ್ಬೋದು, ನಾನು ಅಗ್ರಿ ರಿಲೇಟೆಡ್ ಪ್ರಾಡಕ್ಟ್ಸ್ನ ಚೂಸ್ ಮಾಡಬೇಕು ಇಲ್ಲ ನಾನ್ ಅಗ್ರಿ ರಿಲೇಟೆಡ್ ಪ್ರಾಡಕ್ಟ್ಸ್ನ ಚೂಸ್ ಮಾಡಬೇಕು? ನೀವು ಚೂಸ್ ಮಾಡಬೇಕಾಗಿರೋದು ನಾನ್ ಅಗ್ರಿ ರಿಲೇಟೆಡ್ ಪ್ರಾಡಕ್ಟ್ಸಲ್ಲಿ. ಯಾಕೆ ಅಗ್ರಿ ರಿಲೇಟೆಡ್ ಪ್ರಾಡಕ್ಟ್ಸ್ನ ಚೂಸ್ ಮಾಡಬಾರ್ದು ಅಂದರೆ, ಇದು ವರ್ಕ್ ಆಗೋದು ನಿಮಗೆ ಸೀಸನ್ ವೈಸ್. ಅಂದರೆ ನೀವು ಅಕ್ಕಿನ ಎಲ್ಲ ದಿನ ಬೆಳೆಯೋಕ್ಕಾಗೋದಿಲ್ಲ, ಜೋಳನ ಎಲ್ಲ ದಿನ ಬೆಳೆಯೋಕ್ಕಾಗೋದಿಲ್ಲ. ಯಾವಾಗ ನೀವು ಬೆಳಿತೀರಾ, ಯಾವಾಗ ಎಲ್ಲ ಜನಗಳು ಬೆಳೀತಾರೆ, ಆವಾಗ ಮಾತ್ರನೇ ಆ ಪ್ರಾಡಕ್ಟಿಗೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಇರುತ್ತೆ. ಇಲ್ಲ ಅಂದರೆ ಆ ಪ್ರಾಡಕ್ಟಿಗೆ ಡಿಮ್ಯಾಂಡ್ ಸಪ್ಲೈ ಇರೋದಿಲ್ಲ. ಅದಕ್ಕೆ ನೀವು ಯಾವ ಪ್ರಾಡಕ್ಟ್ಸ್ನ ಸೆಲೆಕ್ಟ್ ಮಾಡಬೇಕು ಅಂದರೆ ನಾನ್ ಅಗ್ರಿ ರಿಲೇಟೆಡ್ ಪ್ರಾಡಕ್ಟ್ಸ್ನ ಸೆಲೆಕ್ಟ್ ಮಾಡಬೇಕು. ಯಾಕೆ ಅಂದರೆ ಇದರಲ್ಲಿ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ 24/7 ಇದ್ದೇ ಇರುತ್ತೆ. ಯಾಕೆಂದರೆ ಸಿಲ್ವರು, ಗೋಲ್ಡು ಯಾವಾಗಲೂ ಜನಗಳಿಗೆ ಬೇಕಾಗೇ ಆಗಿರುತ್ತೆ. ಎಲ್ಲರೂ ಜ್ಯುವೆಲರಿ ತರಿಸೋದಾಗಿರ್ಬೋದು, ಸಿಲ್ವರ್ ತರಿಸೋದಾಗಿರ್ಬೋದು, ಏನೋ ಕ್ರೂಡ್ ಆಯಿಲು, ಪೆಟ್ರೋಲ್ ಹಾಕ್ಸ್ತೀರಾ, ಡೀಸೆಲ್ ಹಾಕ್ಸ್ತೀರಾ, ಕಾರ್ನ, ಬೈಕ್ನ ಯಾವಾಗಲೂ ತೆಗಿತಿರ್ತೀರ. ಅದಕ್ಕೆ ನಿಮ್ಗೆ ಏನು ಬೇಕಾಗುತ್ತೆ? ನಾನ್ ಅಗ್ರಿ ರಿಲೇಟೆಡ್ ಪ್ರಾಡಕ್ಟ್ಸ್ ಬೇಕಾಗುತ್ತೆ. ಆವಾಗ ಪ್ರಾಡಕ್ಟಿಗೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಯಾವಾಗಲೂ ಇದ್ದೇ ಇರುತ್ತೆ. ಅದಕ್ಕೆ ಏನು ಮಾಡಿ, ನಾನ್ ಅಗ್ರಿ ರಿಲೇಟೆಡ್ ಪ್ರಾಡಕ್ಟ್ಸ್ನ ಚೂಸ್ ಮಾಡಿ. ಇದರಲ್ಲಿ ಎನರ್ಜೀಸ್ ಅಂತೆ, ಬೇಸ್ ಮೆಟಲ್ಸು, ಪ್ರೀಷಿಯಸ್ ಮೆಟಲ್ಸ್ ಅಂತ ತುಂಬ ಇದೆ. ನೀವು ಕಮಾಡಿಟಿ ಮಾರ್ಕೆಟಲ್ಲಿ ಟ್ರೇಡ್ ಮಾಡಬೇಕು ಅಂದರೆ ನಿಮಗೆ ಪ್ರೈಸ್ ಆ್ಯಕ್ಷನ್ ಆಗಿರ್ಬೋದು, ಟೆಕ್ನಿಕಲ್ಸ್ ಆಗಿರ್ಬೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದಾಗೆ ನ್ಯೂಸ್ಗಳು ಮತ್ತು ಇಂಡೆಕ್ಸ್ಗಳು, ಇನ್ಫ್ಲೇಷನ್ ಡಾಟಾ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಂಡೆಕ್ಸಲ್ಲಿ CPI ಅಂದರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, WPI ಅಂದರೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್, PPI ಅಂದರೆ ಪ್ರೈಸ್ ಪರ್ಚೇಸಿಂಗ್ ಇಂಡೆಕ್ಸ್. ಇದು ನಿಮಗೆ ಗೊತ್ತಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ನಾನು ಇದ್ರ ಬಗ್ಗೆನೇ ಮಾಡ್ತೀನಿ ಇನ್ ಡೀಟೇಲ್ ಆಗಿ. ಸೊ ಈ ವಿಡಿಯೋನ ನಿಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಸೊ ಇದೇ ಥರ ನಮ್ಮನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.